students, let us continue the lesson motion in a straight line. ನೋಡಿ ಚಲನೆಗೆ ಸಂಬಂಧಪಟ್ಟ ಹಲವಾರು ಕಾನ್ಸೆಪ್ಟ್ಗಳನ್ನು ಕಲಿತಾಗ ಡಿಸ್ಟೆನ್ಸ್ ಅಂದರೇನು, ಡಿಸ್ಪ್ಲೇಸ್ಮೆಂಟ್ ಅಂದರೇನು, ವೆಲಾಸಿಟಿ ಅಂದರೇನು, ಎಕ್ಸಲರೇಷನ್ ಅಂದರೇನು. ಸೊ ಈಗ ಮುಂದಿನ ಆರ್ಟಿಕಲ್ ಆಗಿ ಇಕ್ವೇಶನ್ಸ್ ಆಫ್ ಮೋಷನ್, ಸ್ಪೆಷಲಿ ಇಕ್ವೇಶನ್ಸ್ ಆಫ್ ಮೋಷನ್ಸ್ ಅಂದ್ರೆ ಮೋಷನ್ ಆಫ್ ಆಬ್ಜೆಕ್ಟ್ ಅಲಾಂಗ್ ಏನಿದೆ ಸ್ಟ್ರೈಟ್ ಲೈನ್ ಏನಿದೆ, ಇಕ್ವೇಶನ್ಸ್ ಆಫ್ ಮೋಷನ್. ಇದನ್ನ ಪಾಪ್ಯುಲರ್ ಆಗಿ ಇನ್ನೊಂದು ಹೆಸರಿನಿಂದ ಕರೀತಾರೆ, ನ್ಯೂಟನ್ಸ್ ಈಕ್ವೇಶನ್ಸ್ ಆಫ್ ಮೋಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವ ಕಂಡೀಷನ್ಸ್ ನಲ್ಲಿ ಈಕ್ವೇಶನ್ಸ್ ಆಫ್ ಮೋಷನ್ ವ್ಯಾಲಿಡ್ ಆಗುತ್ತೆ, ಏನು ಕಂಡೀಷನ್ಸ್ ಅನ್ನ ಬಳಸಿದರೆ ಈಕ್ವೇಶನ್ಸ್ ಆಫ್ ಮೋಷನ್ ಅನ್ನ ನಾವು ಬಳಸಬಹುದು. ನೋಡಿ, ಏನು ಉದಾಹರಣೆಗೆ ಫಸ್ಟ್ ಕಂಡೀಷನ್ ಏನಂದ್ರೆ ಆ ಬಾಡಿ ಸ್ಟ್ರೈಟ್ ಲೈನ್ ನಲ್ಲಿ ಚಲಿಸಬೇಕು. ದ ಬಾಡಿ ಶುಡ್ ಹ್ಯಾವ್ ಎ ಸ್ಟ್ರೈಟ್ ಲೈನ್ ಮೋಷನ್. ಸೆಕೆಂಡ್ ಏನಿದೆ, ಬಾಡಿ ಮಸ್ಟ್ ಹ್ಯಾವ್ ಯೂನಿಫಾರ್ಮ್ ಎಕ್ಸಲರೇಷನ್ಸ್. ನೋಡಿ ಮತ್ತೊಮ್ಮೆ, ಫಾರ್ ದ equations of motion, what are required conditions are: first one is the body has to travel along straight line. Second, it should have uniformly accelerated motion. So ಮೊದಲಿಗೆ ವಸ್ತು ಅಥವಾ ಪಾರ್ಟಿಕಲ್ ಸ್ಟ್ರೈಟ್ ಲೈನ್ ನಲ್ಲಿ ಚಲಿಸಬೇಕು. ಎರಡನೇದೇನಿದ್ರೆ ಎಕ್ಸಲರೇಷನ್ ಆಫ್ ಪಾರ್ಟಿಕಲ್ ಅಥವಾ ಬಾಡಿ ಏನಿದೆ ಯೂನಿಫಾರ್ಮ್ ಇರಲೇಬೇಕು. ಈಗ ಒಂದು ಪ್ರಶ್ನೆ ಬರುತ್ತೆ, ಸರ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ನಾನ್ ಯೂನಿಫಾರ್ಮ್ ಇದ್ರೆ ಏನ್ ಮಾಡುದು? ಅವಾಗ ಏನಿದೆ, ನೀವು ಡಿಫರೆನ್ಸಿಯೇಷನ್ ಅನ್ನ ಬಳಸಿ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಅನ್ನ ಕಂಡುಹಿಡಿಬಹುದು. ಅಥವಾ ಯಾವಾಗ ಎಕ್ಸಲರೇಷನ್ ವೇರಿಯಬಲ್ ಇರುತ್ತೆ, ಎವರೇಜ್ ಎಕ್ಸಲರೇಷನ್ಸ್ ಕೂಡ ಕಂಡುಹಿಡಿಬಹುದು. ಸೊ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ರೆ ಮಾತ್ರ ಈ ಇಕ್ವೇಶನ್ಸ್ ಆಫ್ ಮೋಷನ್ಸ್ ವ್ಯಾಲಿಡ್ ಆಗುತ್ತೆ. ಸೊ ಮತ್ತೊಮ್ಮೆ ಗಮನಿಸಿ, ಯಾವಾಗ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅನ್ನ ಬಳಸಬಹುದು, ಯಾವಾಗ ಬಳಸಬಹುದು ಅಂದ್ರೆ ಪಾರ್ಟಿಕಲ್ಗೆ ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದರೆ ಮಾತ್ರ. ಹಾಗಾದ್ರೆ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ರೆ ಏನ್ ಮಾಡುದು? ಅವಾಗ ಮ್ಯಾಥಮೆಟಿಕ್ಸ್ ನಲ್ಲಿರುವ ಡಿಫರೆನ್ಸಿಯೇಷನ್ ಅನ್ನ ಬಳಸಬಹುದು, ಇಲ್ಲ ಎವರೇಜ್ ಎಕ್ಸಲರೇಷನ್ ಕಾನ್ಸೆಪ್ಟ್ ಬಳಸಬಹುದು. ಸೊ ಯಾವಾಗ ಎಕ್ಸಲರೇಷನ್ ವೇರಿಯಬಲ್ ಇರುತ್ತೆ ಅಲ್ಲಿ ಎರಡು ಹಾದಿಗಳಿದೆ, ಎವರೇಜ್ ಎಕ್ಸಲರೇಷನ್ ಅನ್ನು ಪಡಿಬಹುದು, ಇಲ್ಲ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ಯಾವಾಗ ಎಕ್ಸಲರೇಷನ್ ಯೂನಿಫಾರ್ಮ್ ಇದೆಯೋ ಆವಾಗ ಈ ಇಕ್ವೇಶನ್ಸ್ ಆಫ್ ಮೋಷನ್ಸ್ ಅನ್ನ ಬಳಸಬಹುದಾಗಿದೆ. ಸೊ ನೋಡಿ, ಇಕ್ವೇಶನ್ಸ್ ಆಫ್ ಮೋಷನ್ಸ್ ಎಷ್ಟಿದೆ? ಮೊದಲನೇ ಇಕ್ವೇಶನ್ಸ್ ಆಫ್ ಮೋಷನ್ ಏನಿದೆ, v is equal to u plus at. ಇದು ಯಾವ ರೀತಿಯಲ್ಲಿದೆ ಅಂದ್ರೆ ನೆಟ್ ಮಾಡ್ಕೊಳ್ಳಿ, ನಿಮ್ಮ ಮ್ಯಾಥಮೆಟಿಕ್ಸ್ ನಲ್ಲಿ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಅಂತ ಓದಿದ್ದೀರಾ, ಆ ರೀತಿ ಇದೆ. v is equal to u plus at. ಇದು ಮೊದಲನೇ ಇಕ್ವೇಶನ್. ಅಂದ್ರೆ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಆಫ್ಟರ್ ಟೈಮ್ t. ಬಟ್ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಏನಿರಬೇಕು? ಯೂನಿಫಾರ್ಮ್ ಎಕ್ಸಲರೇಷನ್ ಇರಬೇಕು. ಏನು ಯೂನಿಫಾರ್ಮ್ ಎಕ್ಸಲರೇಷನ್ ಅಂದ್ರೆ a particle is said to have a uniform acceleration when if it has a equal velocity changes in equal interval of time. So ಇದು ಬಹಳ ಮುಖ್ಯವಾದ ಕಂಡೀಷನ್. ಎಕ್ಸಲರೇಷನ್ ಯೂನಿಫಾರ್ಮ್ ಇದ್ರೆ ಮಾತ್ರ ಈ ಸಮೀಕರಣ ವ್ಯಾಲಿಡ್ ಇದೆ. ನೆಕ್ಸ್ಟ್ ನೋಡಿ, s is equal to ut plus half at square ಇದೆ. ಇದು ಒಂದು ಪ್ಯಾರಾಬೋಲಿಕ್ ಇಕ್ವೇಶನ್ ಇದೆ. ಕೋನಿಕ್ ಸೆಕ್ಷನ್ಸ್ ಅಂತ ಮುಂದೆ ಓದ್ತೀರಾ ಮ್ಯಾಥಮೆಟಿಕ್ಸ್ ಒಳಗೆ. ಆ ಕೋನಿಕ್ ಸೆಕ್ಷನ್ಸ್ ನಲ್ಲಿ ಒಂದು ಸೆಕ್ಷನ್ ಏನಿದೆ ಪ್ಯಾರಾಬೋಲಾ, ಆ ಸಮೀಕರಣವನ್ನ ಈ ಫಾರ್ಮ್ಯಾಟ್ ನಿಂದ ಸೂಚಿಸಲಾಗಿದೆ. ಸೊ ಹಾಗಾಗಿ ಇಲ್ಲಿ ಡಿಸ್ಟೆನ್ಸ್ ಎಕ್ಸ್ಪ್ರೆಷನ್ ಏನಿದೆ ut plus half at square. ಸ್ವಲ್ಪ ಲಕ್ಷ್ಯ ಇಟ್ಟು ನೋಡಿ, ಇಲ್ಲಿ ಡಿಸ್ಟೆನ್ಸ್ ಇದೆ, ಈ ut ಕೂಡ ಡಿಸ್ಟೆನ್ಸ್, ಬಟ್ ಯಾವಾಗ ut ಡಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಯಾವಾಗ ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ದಾಗ. ಇನ್ನು ಹಾಫ್ at square ಕೂಡ ಡಿಸ್ಟೆನ್ಸ್, ಬಟ್ ಹಾಫ್ at square ಡಿಸ್ಟೆನ್ಸ್ ಕವರೇಜಸ್ ಆ ಪಾರ್ಟಿಕಲ್ ಗೆ ಯಾವಾಗ ಬರುತ್ತೆ? ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಾಗ. ಸ್ವಲ್ಪ ಲಕ್ಷ್ಯ ಇಟ್ಟು ನೋಡಿ, ಇಲ್ಲೇನಿದೆ? ಡಿಸ್ಟೆನ್ಸ್ ಇದೆ. ಹಾಗಾದ್ರೆ ಈ ಎರಡು ಪದಗಳು ಏನನ್ನ ಸೂಚಿಸ್ತಾ ಇದೆ? ಡಿಸ್ಟೆನ್ಸ್ ಅನ್ನೇ. ut ಏನಿದೆ? ಡಿಸ್ಟೆನ್ಸ್ ಇದೆ. ಯಾವ ಟೈಪ್ ಆಫ್ ಮೋಷನ್ ಅಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಇದ್ದಾಗ ಡಿಸ್ಟೆನ್ಸ್ ಏನಿದೆ? ut ಇದೆ.
ಹಾಫ್ AT ಸ್ಕ್ವೇರ್ ಕೂಡ ಡಿಸ್ಟೆನ್ಸ್ ಆದ್ರೆ ಈ ಡಿಸ್ಟೆನ್ಸ್ ಯಾವ ಸಂದರ್ಭದಲ್ಲಿ ಬರುತ್ತೆ? ವೆನ್ ದ ಬಾಡಿ ಕವರ್ಸ್ ಡಿಸ್ಟೆನ್ಸ್ ವಿತ್ ಯೂನಿಫಾರ್ಮ್ ಎಕ್ಸಲರೇಷನ್. ಅವಾಗ ಹಾಫ್ AT ಸ್ಕ್ವೇರ್ ಏನನ್ನ ಸೂಚಿಸುತ್ತೆ? ಡಿಸ್ಟೆನ್ಸ್ ಕವರೇಜಸ್ ವಿತ್ ಯೂನಿಫಾರ್ಮ್ ಎಕ್ಸಲರೇಷನ್. ನೋಡಿ UT ನಿಮ್ಮ ಮೈಂಡ್ ಒಳಗೆ ಹಾಕೋಬೇಕು. ನೊಟೇಷನ್ UT ಕಾಣಿಸ್ತಾ ಇದೆ ಆದ್ರೆ ಅರ್ಥ ಡಿಸ್ಟೆನ್ಸ್ ಇದೆ. ನೊಟೇಷನ್ ಹಾಫ್ AT ಸ್ಕ್ವೇರ್ ಕಾಣಿಸ್ತಾ ಇದೆ ಬಟ್ ಅರ್ಥ ಡಿಸ್ಟೆನ್ಸ್ ಇದೆ. ಈ UT ಡಿಸ್ಟೆನ್ಸ್ ಯಾವ ಸಂದರ್ಭದಲ್ಲಿ ಬರುತ್ತೆ? ಯೂನಿಫಾರ್ಮ್ ವೆಲಾಸಿಟಿ ಇದ್ದಾಗ. ಹಾಫ್ AT ಸ್ಕ್ವೇರ್ ಡಿಸ್ಟೆನ್ಸ್ ಕವರೇಜಸ್ ಯಾವ ಸಂದರ್ಭದಲ್ಲಿ ಆಗುತ್ತೆ? ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಾಗ. ಸೊ ನೋಡಿ ಇವೆರಡು ಗಮನಿಸಿ. ಒಟ್ಟಾರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್. ಈ ಡಿಸ್ಟೆನ್ಸ್ ಎಕ್ಸ್ಪ್ರೆಷನ್ಸ್ ಏನಿದೆ ಎರಡು ರೀತಿ ಹೇಳಿದೀವಿ. UT ಪ್ಲಸ್ ಹಾಫ್ AT ಸ್ಕ್ವೇರ್ ನಲ್ಲಿ UT ಡಿಸ್ಟೆನ್ಸ್ ಕವರೇಜಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಹಾಫ್ AT ಸ್ಕ್ವೇರ್ ಏನಿದೆ ದ ಸೇಮ್ ಡಿಸ್ಟೆನ್ಸ್ ಕವರೇಜಸ್ ವಿತ್ ಎಕ್ಸಲರೇಟೆಡ್ ಮೋಷನ್. ನೋಡಿ ಇನ್ನೊಂದಿದೆ ಸಮೀಕರಣ, v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as ಇದೆ. ಇಲ್ಲಿ ಕೂಡ ನಾವು ಪ್ಯಾರಾಬೋಲಿಕ್ ಫಾರ್ಮ್ಯಾಟ್ ಅಲ್ಲೇ ನೋಡ್ತೇವೆ. ಸೊ ನೋಡಿ ಈ ಮೂರು ಈಕ್ವೇಶನ್ಸ್ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಅದೇ ಫೈನಲ್ ವೆಲಾಸಿಟಿ, ಇಲ್ಲೂ ಕೂಡ ಅದೇ ಫೈನಲ್ ವೆಲಾಸಿಟಿ ಇದೆ. ಅದೇ ಫೈನಲ್ ವೆಲಾಸಿಟಿಯನ್ನ ಇನ್ ಟರ್ಮ್ಸ್ ಆಫ್ ಟೈಮ್ ಹೇಳಿದ್ದಾರೆ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್. ಅದೇ ವೆಲಾಸಿಟಿಯನ್ನ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಹೇಳಿದ್ದಾರೆ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್. ದೀಸ್ ಆರ್ ಕಾಲ್ಡ್ ಈಕ್ವೇಶನ್ಸ್ ಆಫ್ ಮೋಷನ್. ನೋಡಿ ಯಾವುದೇ ಒಂದು ಚಲನೆಯಲ್ಲಿ ವಸ್ತು ಇದೆ ಅಂತ ಹೇಳಿದ್ರೆ ಏನೇನು ಅಂಶಗಳ ಹೊಂದಿರುತ್ತೆ? ಒಂದು ಇನಿಷಿಯಲ್ ವೆಲಾಸಿಟಿ ಇರುತ್ತೆ, ಒಂದು ಫೈನಲ್ ವೆಲಾಸಿಟಿ ಇರುತ್ತೆ, ಒಂದು ಟೈಮ್ ಡ್ಯೂರೇಷನ್ ಇರುತ್ತೆ, ಒಂದು ಎಕ್ಸಲರೇಷನ್ ಇರುತ್ತೆ, ಒಂದು ಡಿಸ್ಟೆನ್ಸ್ ಇರುತ್ತೆ. ಇವಿಷ್ಟೇ ತಾನೇ ಇರೋದು. ಇದನ್ನು ಹೊರತುಪಡಿಸಿ ಮತ್ತೆ ಇದೆ. ನೆಕ್ಸ್ಟ್ ನೀವು ನ್ಯೂಮರಿಕಲ್ ಸೆಕ್ಷನ್ಸ್ ನಲ್ಲಿ ಹೋದ್ರೆ ಅಲ್ಲಿ ಯಾವುದೋ ಈ ಉದಾಹರಣೆ ನೋಡಿ, v is equal to u plus at ಒಟ್ಟಾರೆ ಎಷ್ಟು ಪದಗಳಿದೆ? 4 ಇದೆ. ಅದರಲ್ಲಿ 3 ಕೊಟ್ಟಿರ್ತಾರೆ, 4 ಕಂಡುಹಿಡಿಯಬಹುದು. ಸೊ ಹೀಗೆ ಡಿಸ್ಟೆನ್ಸ್ ಅಂಶಗಳೇನೇನಿದೆ ಇರವೇ ಇಷ್ಟು. ಒಂದು ವಸ್ತು ಚಲಿಸ್ತಾ ಇದೆ ಅಂದ್ರೆ ಆರಂಭದಿಂದ ಇನಿಷಿಯಲ್ ವೆಲಾಸಿಟಿ, ನಂತರ ಫೈನಲ್ ವೆಲಾಸಿಟಿ, ನಂತರ ಈ ಟೈಮ್ ಡ್ಯೂರೇಷನ್ ಎಲ್ಲಿವರೆಗೆ ಚಲನೆ ಉಂಟು ಮಾಡಿದೆ, ನೆಕ್ಸ್ಟ್ ಯೂನಿಫಾರ್ಮ್ ಎಕ್ಸಲರೇಷನ್ ಮತ್ತು ಡಿಸ್ಟೆನ್ಸ್. ಈ ಪದಗಳ ಆಟನೇ ಇಲ್ಲಿರೋದು. ಸೊ ಹಾಗಾಗಿ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಫಾರ್ ಅ ಬಾಡಿ ಡಿಸ್ಕ್ರೈಬಿಂಗ್ ಸ್ಟ್ರೇಟ್ ಲೈನ್ ಮೋಷನ್ ವಿತ್ ಯೂನಿಫಾರ್ಮ್ ಎಕ್ಸಲರೇಷನ್ ಆರ್ ಏನೇನಿದೆ? v is equal to u plus at ಇದೆ, s is equal to ut plus half at square. ಇದರಲ್ಲಿ ಒಂದು ವಿಶೇಷತೆ ಗಮನಿಸಿದ್ರಿ, ut ಕೂಡ ಡಿಸ್ಟೆನ್ಸ್ ಕವರೇಜಸ್ ಬೈ ದ ಪಾರ್ಟಿಕಲ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಇದೆ. ಹಾಫ್ at ಸ್ಕ್ವೇರ್ ಕೂಡ ಡಿಸ್ಟೆನ್ಸ್ ಕವರೇಜಸ್ ಆಫ್ ದ ಪಾರ್ಟಿಕಲ್ ವಿತ್ ಎಕ್ಸಲರೇಟೆಡ್ ಮೋಷನ್ ಇದೆ. ಸೊ v ಸ್ಕ್ವೇರ್ is equal to u ಸ್ಕ್ವೇರ್ plus 2as. ಇನ್ನೊಂದಿದೆ ಎಡಿಷನಲ್ ಇಕ್ವೇಶನ್ ಆಫ್ ಮೋಷನ್ ಅಂತ ಹೇಳಿದ್ರು ಪರವಾಗಿಲ್ಲ. ಅದೇನಿದೆ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಇನ್ nth ಸೆಕೆಂಡ್. ಅದು ಏನಿದೆ? u ಪ್ಲಸ್ a ಬೈ 2 2n ಮೈನಸ್ 1. ಸೊ ನೋಡಿ ಹೀಗೆ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅನ್ನ ನಾವು ಈ ರೀತಿ ಸಮರೈಸ್ ಮಾಡಬಹುದು. ಮತ್ತೊಂದು ಸತಿ ರಿವ್ಯಾಪ್ ಮಾಡಿಕೊಳ್ಳಿ. ವೆನ್ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಆರ್ ವ್ಯಾಲಿಡ್, ಮೊದಲನೇ ಕಂಡೀಷನ್ ದ ಪಾರ್ಟಿಕಲ್ ಆರ್ ಬಾಡಿ ಹ್ಯಾಸ್ ಟು ಟ್ರಾವೆಲ್ ಅಲಾಂಗ್ ಸ್ಟ್ರೈಟ್ ಲೈನ್. ಸೆಕೆಂಡ್ ಕಂಡೀಷನ್ ಏನು? ಬಾಡಿ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಅವಾಗ ಈ ಈಕ್ವೇಶನ್ಸ್ ಆಫ್ ಮೋಷನ್ ಅನ್ನ ಬಳಸಲಿಕ್ಕೆ ನಿಮಗೆ ವ್ಯಾಲಿಡ್ ಪ್ರೂಫ್ ಸಿಕ್ಕ ಹಾಗೆ. ಸೊ ಇವುಗಳನ್ನ ಬಳಸಬೇಕಾದ್ರೆ ಮೊದಲು ನೀವು ಬಾಡಿ ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆಯೋ ಅಂತ ಗಮನಿಸಿ, ನಂತರ ಎಕ್ಸಲರೇಷನ್ ಆಫ್ ಪಾರ್ಟಿಕಲ್ ಯೂನಿಫಾರ್ಮ್ ಇದೆಯೋ ಇಲ್ಲೋ ಅಂತ ನೋಡಿ. ಇವೆರಡು ಇದೆ ಅಂದ್ಮೇಲೆ ಈ ಈಕ್ವೇಶನ್ಸ್ ನಿಮಗೆ ತಿಳಿದುಕೊಳ್ಳುತ್ತೆ. ಸೊ ಓಕೆನಾ? ಸೊ ಹಾಗಾದ್ರೆ ಸರ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಏನ್ ಮಾಡೋದು ಅಲ್ಲಿಗೆ ಕೂಡ ಐಡಿಯಾ ಹೇಳಲಾಗಿದೆ. ಅದೇ ಎವರೇಜ್ ವೆಲಾಸಿಟಿ ಕಾನ್ಸೆಪ್ಟ್ ಅನ್ನು ಬಳಸಿರಿ, ಇಲ್ಲ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಕಾನ್ಸೆಪ್ಟ್ ಅನ್ನ ಬಳಸಿರಿ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿವರೆಗೆ ನೀವೇನ್ ಕಾನ್ಸೆಪ್ಟ್ ಗಳನ್ನ ಇನ್ನು ಕಲ್ತಿರಿ, ಅದರದ್ದೇ ಆದ ಒಂದು ಸಣ್ಣ ಪುಟ್ಟ ಪ್ರಶ್ನೆಗಳನ್ನ ಕೂಡ ನೀವು ನಿರ್ಮಿಸಬೇಕು. ಆ ಪ್ರಶ್ನೆಗಳ ಉತ್ತರಗಳನ್ನ ನೀವು ಸ್ವತಃ ಹುಡುಕಿದ್ರೆ ಒಂದು ಅಧ್ಯಯನದ ಪೂರ್ಣತೆಯನ್ನ ನೀವು ಕಾಣಬಹುದು. ನೋಡಿ ಉದಾಹರಣೆಗೆ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಚರ್ಚಿಸ್ತಾರೆ. ಏನ್ ಪ್ರಶ್ನೆ ನೋಡಿ, ಇವುಗಳನ್ನ ಸ್ವಲ್ಪ ನೀವು ಅಸೈನ್ಮೆಂಟ್ ಆಗಿ ತಗೊಂಡ್ರು ಪರವಾಗಿಲ್ಲ. ಸೊ ಅಸೈನ್ಮೆಂಟ್ ಆಗಿ ತಗೊಳ್ಳಿ. ನೋಡಿ ಉದಾಹರಣೆಗೆ ಒಂದು 10 ಪ್ರಶ್ನೆಗಳನ್ನ ಇಲ್ಲಿ ಚರ್ಚಿಸ್ತಾರೆ. ಮೊದಲನೇದು ಡಿಫೈನ್ ದ ಪಾತ್ ಲೆಂತ್ ಅನ್ನೋದು ನೋಡ್ಕೊಳ್ಳಿ. ಅಸೈನ್ಮೆಂಟ್ ಕ್ವಶನ್.
ಅಸೈನ್ಮೆಂಟ್ ಕ್ವಶನ್ಸ್ ಅಂತ ಇವನ್ನೆಲ್ಲ ಸ್ವಲ್ಪ ಬರೆದಿಟ್ಕೊಳ್ಳೋದು ಉಚಿತ. ಅಸೈನ್ಮೆಂಟ್ ಕ್ವಶನ್ಸ್ ಏನಿದೆ, ಡಿಫೈನ್ ದ ಪಾತ್ ಲೆಂತ್, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಅಲ್ಲ, ಏನು, ಡಿಸ್ಟೆನ್ಸ್. ಡಿಫೈನ್ ದ ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್. ನೆಕ್ಸ್ಟ್ ನೋಡಿ, ಡಿಫೈನ್ ದ ಡಿಸ್ಪ್ಲೇಸ್ಮೆಂಟ್. ಡಿಫೈನ್ ದ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ನೋಡಿ, ಡಿಫೈನ್ ದ ವೆಲಾಸಿಟಿ. ನೆಕ್ಸ್ಟ್ ನೋಡಿ, ಡಿಫೈನ್ ದ acceleration. Define acceleration. Next, define ಇವನ್ನೆಲ್ಲ ಸ್ವಲ್ಪ ಒಂದು ರೀತಿ ನೋಟ್ ಡೌನ್ ಮಾಡಿ ರೈಟಿಂಗ್ ಮಾಡಿ ಪ್ಲೀಸ್. ಡಿಫೈನ್ ಯೂನಿಫಾರ್ಮ್ velocity and average velocity. ನೋಡಿ ಅಸೈನ್ಮೆಂಟ್ಸ್ ಗಳನ್ನು ಗಮನ ಇಟ್ಟು ನೋಡಿ. ಡಿಫೈನ್ ದ ಯೂನಿಫಾರ್ಮ್ ವೆಲಾಸಿಟಿ ಅಂಡ್ ಎವರೇಜ್ ವೆಲಾಸಿಟಿ. ನಂತರ ಡಿಫೈನ್ ದ ಯೂನಿಫಾರ್ಮ್ acceleration and average acceleration. ಸರಿನಾ? Define the uniform acceleration and the average acceleration. Assignment questions ನೋಡ್ತಾ ಹೋಗಿ. Next ನೋಡಿ, give an example. Give an example of a body. Give an example of a body having zero displacement with distance covered. ನೆನಪಿದೆಯಾ ತಾನೆ? Give an example of a body having a zero displacement with the distance covered. ಏನಿದೆ? When a body describes what type of motion, please? Circular motion. ನೆನಪು ಮಾಡ್ಕೊಳ್ಳಿ. ಆ ಹಿನ್ನೆಲೆಗೋಸ್ಕರ ನಾವು ಅಸೈನ್ಮೆಂಟ್ ಕ್ವಶನ್ಸ್ ಅನ್ನ ಚರ್ಚೆ ಮಾಡ್ತಾ ಇರೋದು. ನೆಕ್ಸ್ಟ್ ನೋಡಿ, when for a body distance covered is equal to displacement. Then ಬರ್ತಾ ಇದೆಯಾ? When for a body distance covered is equal to displacement. ನೆನಪುಕೊಳ್ಳಿ, when a particle or a body has straight line motion. ಇವೆಲ್ಲ ಸ್ವಲ್ಪ ನಿಮ್ಮ ನೆನಪಿನ ಅಂಗಳದಲ್ಲಿ ಬರಬೇಕು. ನೆಕ್ಸ್ಟ್ ನೋಡಿ, what does a speedometer, ನಿಮ್ಮ ಟೂ ವೀಲರ್ಸ್ ಗಳ ಮೇಲೆ ಹ್ಯಾಂಡಲ್ ಮೇಲೆ ಇರುತ್ತಲ್ಲ, ವಾಟ್ ಡಸ್ ಎ ಸ್ಪೀಡೋಮೀಟರ್ ಮೆಷರ್? ಏನ್ ಮೆಜರ್ ಮಾಡುತ್ತೆ ಸ್ಪೀಡೋಮೀಟರ್? ಹೆಸರೇ ನೋಡಿ, ಸ್ಪೀಡ್ ಮೆಜರ್ ಮಾಡುತ್ತೆ ಅಂತ ಹೇಳ್ಬೇಡಿ. ಯಾವ ಸ್ಪೀಡ್? ಯಾಕಂದ್ರೆ ಸ್ಪೀಡ್ ನಲ್ಲೂ 3 ವೆರೈಟೀಸ್ ಇದಾವೆ. ಯೂನಿಫಾರ್ಮ್ ಸ್ಪೀಡು, ನಾನ್ ಯೂನಿಫಾರ್ಮ್ ಮತ್ತೆ ಇನ್ಸ್ಟಂಟೇನಿಯಸ್ ಇದೆ. ಸೊ ಅಲ್ಲಿ ಯಾವುದನ್ನ ಮೆಜರ್ ಮಾಡುತ್ತೆ ನೆನಪಿದೆಯಾ? ಇನ್ಸ್ಟಂಟೇನಿಯಸ್ ಸ್ಪೀಡ್. ನೆಕ್ಸ್ಟ್ ನೋಡಿ, when for a body describing motion, when for a body describing motion distance covered is greater than
ಡಿಸ್ಪ್ಲೇಸ್ಮೆಂಟ್. ಈ ಅಷ್ಟು ಪ್ರಶ್ನೆಗಳನ್ನ ಅಸೈನ್ಮೆಂಟ್ ಮಾದರಿಯಲ್ಲಿ ಬರೆದಿಡ್ರಿ. ಗಮನಿಸ್ತಾ ಇದ್ದೀರಾ ನೋಡಿ. Okay, now we will try to represent the different motions of a body. Okay, that too along straight line only, using graph concept. Okay, ನೀವು SSLC ಅಲ್ಲಿ ಗ್ರಾಫ್ ಕಾನ್ಸೆಪ್ಟ್ ಕೂಡ ಓದಿರ್ತೀರಾ. ಈ ಗ್ರಾಫ್ ಅನ್ನ ಹೇಗೆ ಪ್ಲಾಟ್ ಮಾಡ್ತಾರೆ ಸಾಮಾನ್ಯವಾಗಿ, ಈ ಎಕ್ಸ್ ಆಕ್ಸಿಸ್ ಅಂತ ಏನ್ ಹೇಳ್ತೀರಾ, ಎಕ್ಸ್ ಆಕ್ಸಿಸ್ ನಲ್ಲಿ ಸಾಮಾನ್ಯವಾಗಿ ಡಿಪೆಂಡೆಂಟ್ ಕ್ವಾಂಟಿಟೀಸ್ ತಗೊಳ್ತಾರೆ. ಆಮೇಲೆ ವೈ ಆಕ್ಸಿಸ್ ನಲ್ಲಿ ಸಾಮಾನ್ಯವಾಗಿ, ಕ್ಷಮಿಸಿ, ಎಕ್ಸ್ ಆಕ್ಸಿಸ್ ನಲ್ಲಿ ಇಂಡಿಪೆಂಡೆಂಟ್ ಕ್ವಾಂಟಿಟೀಸ್ ತಗೊಳ್ತಾರೆ. ಇನ್ನು ವೈ ಆಕ್ಸಿಸ್ ನಲ್ಲಿ ಏನಿದೆ, ಡಿಪೆಂಡೆಂಟ್ ಕ್ವಾಂಟಿಟೀಸ್ ತಗೊಳ್ತಾರೆ. ಮತ್ತೊಮ್ಮೆ ಗಮನಿಸಿ, ಎಕ್ಸ್ ಆಕ್ಸಿಸ್ ನಲ್ಲಿರುವ ಕೋಆರ್ಡಿನೇಟ್ಸ್ ಗಳು ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಆಗಿರುತ್ತೆ. ವೈ ಆಕ್ಸಿಸ್ ಮೇಲೆ ಬರ್ತಕ್ಕಂತಹ ಕ್ವಾಂಟಿಟೀಸ್ ಗಳು ಡಿಪೆಂಡೆಂಟ್ ಆಗುತ್ತೆ. ಈಗ ನೋಡಿ, ಪೊಸಿಷನ್ ಆಫ್ ಆಬ್ಜೆಕ್ಟ್ ಮತ್ತು ಟೈಮ್ ಅಂತ ನಾವು ಗ್ರಾಫ್ ತಗೊಂಡಾಗ ಇಲ್ಲಿ ಯಾವುದು ಡಿಪೆಂಡೆಂಟ್ ಆಗಿದೆ, ಪೊಸಿಷನ್, ಯಾರ ಮೇಲೆ, ಟೈಮ್. ಹಾಗಾಗಿ ಟೈಮ್ ಅನ್ನ ಇಂಡಿಪೆಂಡೆಂಟ್ ಆಗಿ ತಗೊಂಡಾಗ ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ. ಡಿಪೆಂಡೆಂಟ್ ಆಗಿರೋದನ್ನ ಯಾವ ಆಕ್ಸಿಸ್ ತಗೋತೀರಾ, ವೈ ಆಕ್ಸಿಸ್. ನೋಡಿ, ಮತ್ತೊಮ್ಮೆ ಮೂಲ ಅಂಶವನ್ನ ಗಮನಿಸಿ. ಗ್ರಾಫ್ ಅನ್ನ ಪ್ಲಾಟ್ ಮಾಡುವಾಗ ಎಕ್ಸ್ ಆಕ್ಸಿಸ್ ನಲ್ಲಿ ಇಂಡಿಪೆಂಡೆಂಟ್ ಕ್ವಾಂಟಿಟೀಸ್ ಅನ್ನ ಬಳಸಬಹುದು. ಆಮೇಲೆ ವೈ ಆಕ್ಸಿಸ್ ಮೇಲೆ ಡಿಪೆಂಡೆಂಟ್ ಕ್ವಾಂಟಿಟೀಸ್ ಅನ್ನ ಬಳಸಬೇಕು. ಈಗ ನಮಗೆ ಒಂದು ಗ್ರಾಫ್ ಅನ್ನ ತಗೊಂಡು, ಪೊಸಿಷನ್ ಟೈಮ್ ಗ್ರಾಫ್. ನೋಡಿ, ಮತ್ತೊಮ್ಮೆ ಪೊಸಿಷನ್ ಟೈಮ್ ಗ್ರಾಫ್, ಇದನ್ನ ಶಾರ್ಟ್ ಫಾರ್ಮ್ ಆಗಿ ST ಗ್ರಾಫ್ ಅಂತೂ ಕೆಲವು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದ್ ಕಡೆ XT ಗ್ರಾಫ್ ಅಂತ ಕೊಟ್ಟಿದ್ದಾರೆ. ಒಟ್ಟಾರೆ ಸಾರಾಂಶ ಇಷ್ಟೇ, ಎಸ್ ಅನ್ನೋದು ಪೊಸಿಷನ್ ಇದೆ, ಟಿ ಅನ್ನೋದು ಟೈಮ್. ಸೊ ಈಗ ತಾನೇ ಚರ್ಚೆ ಮಾಡ್ತೀವಿ ಯಾವ ರೀತಿ ಗ್ರಾಫ್ ಅನ್ನ ನಾವು ಪ್ಲಾಟ್ ಮಾಡಬೇಕು. ಇಂಡಿಪೆಂಡೆಂಟ್ ಕ್ವಾಂಟಿಟೀಸ್ ಅನ್ನ ಎಕ್ಸ್ ಆಕ್ಸಿಸ್ ನಲ್ಲಿ ಹಾಗೂ ಡಿಪೆಂಡೆಂಟ್ ಕ್ವಾಂಟಿಟೀಸ್ ಅನ್ನ ವೈ. ಹಾಗಾಗಿ ಡೆಫಿನೇಷನ್ಸ್ ಅನ್ನ ಫ್ರೇಮ್ ಮಾಡೋಣ. ನೋಡಿ ಏನಿದೆ, ಪೊಸಿಷನ್ ಟೈಮ್ ಗ್ರಾಫ್. It is the graph obtained by plotting instantaneous positions. ನೆನಪಿದೆಯಾ ತಾನೆ, SSLC ಒಳಗೆ ಪ್ರತಿಯೊಂದು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತಾ ನಂತರ ಆ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿ ಗ್ರಾಫ್ಗೆ ಒಂದು ಆಕಾರವನ್ನ ಕೊಡ್ತೀವಿ. ಹಾಗೆ ಅದನ್ನೇ ನಾವು ಹೇಳಿದ್ವಿ, ಪ್ಲಾಟಿಂಗ್ ಇನ್ಸ್ಟಂಟೇನಿಯಸ್ ಪೊಸಿಷನ್ಸ್ ಆಫ್ ಎ ಬಾಡಿ ವರ್ಸಸ್ ಏನಿದೆ ವಿತ್ ಟೈಮ್. ಅಂದ್ರೆ ಇಲ್ಲಿ ಇನ್ಸ್ಟಂಟೇನಿಯಸ್ ಪೊಸಿಷನ್ಸ್ ಅನ್ನ ಯಾವ ಆಕ್ಸಿಸ್ ತರ್ತೀರಾ, ವೈ ಆಕ್ಸಿಸ್ ಗೆ. ಆಮೇಲೆ ಟೈಮ್ ಅನ್ನ ಯಾವ ಆಕ್ಸಿಸ್ ತರ್ತೀರಾ, ಎಕ್ಸ್ ಆಕ್ಸಿಸ್ ಗೆ. ಹಾಗಾಗಿ ನೀವು ಹೀಗೂ ಹೇಳಬಹುದು, ವಾಟ್ ಈಸ್ ಪೊಸಿಷನ್ ಟೈಮ್ ಗ್ರಾಫ್ ಅಂದ್ರೆ ಎ ಗ್ರಾಫ್ obtained by taking time along ಎಕ್ಸ್ ಆಕ್ಸಿಸ್ and ಪೊಸಿಷನ್ along ವೈ ಆಕ್ಸಿಸ್, ಹೀಗೂ ಹೇಳಬಹುದು. ಆಮೇಲೆ ಇನ್ನೊಂದು, ಈ ಪೊಸಿಷನ್ ಟೈಮ್ ಗ್ರಾಫ್ ಲಿಂದ ಸಿಗುವ ಒಂದು ಮಹತ್ವದ ಮಾಹಿತಿ ಏನು ಅಂದ್ರೆ, ಈ ಸ್ಲೋಪ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್ ವಾಟ್, ವೆಲಾಸಿಟಿ ಆಫ್ ದಟ್ ಬಾಡಿ. ಸಾಮಾನ್ಯವಾಗಿ ಸ್ಲೋಪ್ ಅಂದ್ರೆ ಏನು, ನೀವೇನ್ ಗ್ರಾಫ್ ಅನ್ನ ಏನ್ ಪಡೆದಿರ್ತೀರಲ್ಲ, ಆ ಗ್ರಾಫ್ ಸ್ಟ್ರೈಟ್ ಲೈನ್ ಗ್ರಾಫ್ ಇತ್ತು ಅಂದ್ರೆ ಎಕ್ಸ್ ಆಕ್ಸಿಸ್ ಜೊತೆಗೆ ಒಂದು ಕೋನವನ್ನ ಏರ್ಪಡಿಸಿರುತ್ತೆ. ಆ ಕೋನವನ್ನ ಟ್ಯಾನ್ ಆಫ್ ದಟ್ ಆಂಗಲ್ ತಗೊಂಡಾಗ ನಮಗೆ ಸಿಗ್ತಕ್ಕಂಥದ್ದೇ ಸ್ಲೋಪ್ ಇದೆ. ಆಮೇಲೆ ದಯವಿಟ್ಟು ಗಮನಿಸಿ, ಥೀಟಾ ಯಾವುದರ ಮಧ್ಯೆ ಇರುವ ಕೋನವಾಗಿದೆ ಅಂದ್ರೆ ಗ್ರಾಫ್ ಮತ್ತು ಎಕ್ಸ್ ಆಕ್ಸಿಸ್ ಮಧ್ಯೆ. ಸೊ ನೋಡಿ, ಸಮಟೈಮ್ಸ್ ಗ್ರಾಫ್ ಕರ್ವ್ ಸ್ವರೂಪದಲ್ಲಿದ್ರೆ ಏನ್ ಮಾಡಬೇಕು, ಟ್ಯಾಂಜೆಂಟ್ ಅನ್ನ, ಸ್ಪರ್ಶ ರೇಖೆ ಅಂತ ಓದಿ ನೋಡಿ. ಆ ಸ್ಪರ್ಶ ರೇಖೆಯನ್ನ ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗೋವರೆಗೆ ಡ್ರಾ ಮಾಡಿದಾಗ ಅಲ್ಲೂ ನಿಮಗೊಂದು ಆಂಗಲ್ ಮೇಡ್ ಬೈ ದಟ್ ಟ್ಯಾಂಜೆಂಟ್ ವಿತ್ ಎಕ್ಸ್ ಆಕ್ಸಿಸ್ ಸಿಗುತ್ತೆ. ಅದರ ಟ್ಯಾನ್ ವ್ಯಾಲ್ಯೂ ಅನ್ನು ತಗೊಂಡಾಗ ನಿಮ್ಗೆ ಏನ್ ಸಿಗುತ್ತೆ, ಸ್ಲೋಪ್ ಸಿಗುತ್ತೆ. ಸ್ಲೋಪಿಗೆ ನಾವು ಏನಂತ ಅರ್ಥೈಸಿದ್ದೇವೆ, ವೆಲಾಸಿಟಿ. ಮತ್ತೊಮ್ಮೆ ಗಮನಿಸಿ, ವಾಟ್ ಡಸ್ ಸ್ಲೋಪ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್, ಇಟ್ ಗಿವ್ಸ್ ವಾಟ್, ವೆಲಾಸಿಟಿ. ಇನ್ನೊಂದಿದೆ, ಫ್ರಾಮ್ ಪೊಸಿಷನ್ ಟೈಮ್ ಗ್ರಾಫ್ ನೀವು ಇನ್ನೊಂದು ಏನ್ ಕಂಡು ಹಿಡಿಬಹುದು, ನಮಗೆ ಬೇರೆ ಬೇರೆ ಇನ್ಸ್ಟಂಟ್ ನಲ್ಲಿ ನೋಡಿ ಇನ್ಸ್ಟಂಟೇನಿಯಸ್ ಪೊಸಿಷನ್ಸ್ ಕೂಡ ಕಂಡು ಹಿಡಿಯುತ್ತಾನೆ. ಅದನ್ನು ಆಲ್ರೆಡಿ ಡೆಫಿನೇಷನ್ ಅಲ್ಲಿ ಹೇಳಾಗಿದೆ. ನೋಡಿ, ಇನ್ಸ್ಟಂಟೇನಿಯಸ್ ಪೊಸಿಷನ್, ಈ ಪಾಯಿಂಟ್ ಅಲ್ಲಿ ಯಾವ ಪೊಸಿಷನ್ ಇದೆ ಅಂದ್ರೆ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಡ್ರಾ ಮಾಡಿ ಆ ಟೈಮ್ ನಲ್ಲಿ ನಿಮ್ಮ ಆಬ್ಜೆಕ್ಟ್ ಎಲ್ಲಿದೆ ಅಂತ ಗುರುತಿಸಲಾಗುತ್ತೆ. ನೋಡಿ, ಎರಡು ಮಾಹಿತಿ ಸಿಗುತ್ತೆ. ಒಂದು ಸ್ಲೋಪ್ ಗಿವ್ಸ್ ಯು ವೆಲಾಸಿಟಿ, ಇನ್ನೊಂದು
ಇನ್ಸ್ಟಂಟೇನಿಯಸ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಕೂಡ ಗ್ರಾಫ್ ಲಿಂದ ಗುರುತಿಸಬಹುದು. ಈಗ ನೋಡೋಣ, ಡಿಫರೆಂಟ್ ಟೈಪ್ ಆಫ್ ಮೋಷನ್ಸ್ ಇದೆ. ನಮ್ಮ ಪೊಸಿಷನ್ ಟೈಮ್ ಗ್ರಾಫ್ ಇದ ನೇಚರ್ ಏನು ಆಗುತ್ತೆ, ನೇಚರ್ ಆಫ್ ಗ್ರಾಫ್ ಫಾರ್ ಪಾರ್ಟಿಕಲ್ ಪರ್ಫಾರ್ಮಿಂಗ್ ಡಿಫರೆಂಟ್ ಮೋಷನ್ಸ್. ಅಥವಾ ಮೊದಲಿಂದ ಶುರು ಮಾಡಿ. ಉದಾಹರಣೆಗೆ ಫಾರ್ ಆಬ್ಜೆಕ್ಟ್ ಇಟ್ ರೆಸ್ಟ್ ಇದೆ. ರೆಸ್ಟ್ ಇದ್ದಾಗ ಏನಿರುತ್ತೆ, ಯಾವುದೇ ಚಲನೆ ಇಲ್ಲ, ಚೇಂಜ್ ಆಫ್ ಪೊಸಿಷನ್ಸ್ ಇಲ್ಲ. ಆದ್ರೆ ನೆನ್ಪು ಮಾಡ್ಕೊಳ್ಳಿ, ನಾವು ಡಿಸ್ಟೆನ್ಸ್ ಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೇವೆ. ಏನಂತ, ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ಅದನ್ನ 0 ಆಗಿ ತೋರಿಸೋ ಹಾಗಿಲ್ಲ. ಹಾಗಾಗಿ ನಾವು ಫಾರ್ ಆಬ್ಜೆಕ್ಟ್ ಇಟ್ ರೆಸ್ಟ್ ಅನ್ನ ಹೀಗೆ ತೋರಿಸ್ತೇವೆ. ಆಕ್ಚುಲಿ ಅದು ಟೈಮ್ ಅಷ್ಟೇ ತೋರಿಸಬೇಕು. ನೋಡಿ, ವ್ಯಾಲ್ಯೂ ಆಫ್ ಎಕ್ಸ್ ನಾಟ್ ತೋರಿಸಿದ್ವಿ. ಇದ್ರ ಅರ್ಥ ಇಷ್ಟೇ, ಡಿಸ್ಟೆನ್ಸ್ ಪಾಸಿಟಿವ್ ಇರುತ್ತೆ ಅನ್ನೋದಷ್ಟೇ. ಇಲ್ಲಿ ಡಿಸ್ಟೆನ್ಸ್ ಏನು ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಯಾವ ವ್ಯಾಲ್ಯೂ ಪ್ಯಾರಲಲ್ ಟು ಟೈಮ್ ಇರುತ್ತೆ ಅದು ಟೈಮ್ ಅನ್ನ ಹೆಚ್ಚು ಮಾಡುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಟೈಮ್ ಅಷ್ಟೇ ವಿಸ್ತರಿಸ್ತಾ ಇದೆ, ಡಿಸ್ಟೆನ್ಸ್ ಅಲ್ಲ. ಸೊ ಅದನ್ನೇ ನಾವು ಹೇಳ್ತಾ ಇದ್ದೀವಿ, ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್. ನೆನ್ಪು ಮಾಡ್ಕೊಳ್ಳಿ, ಡೆಫಿನೇಷನ್ ಆಫ್ ರೆಸ್ಟ್ ಏನಿದೆ, ವೆನ್ ದ ಆಬ್ಜೆಕ್ಟ್ ಈಸ್ ಸೆಟ್ ಟು ಬಿ ಎಟ್ ರೆಸ್ಟ್ ಇಫ್ ಇಟ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಕಾಲ ಹೊರಡ್ತಾ ಇರುತ್ತೆ, ಬಟ್ ಏನು ಹೋಗುದಿಲ್ಲ, ಪೊಸಿಷನ್ ಚೇಂಜ್ ಆಗುದಿಲ್ಲ. ಸೊ ಇದು ಒಂದು ಆಬ್ಜೆಕ್ಟ್ ಇಟ್ ರೆಸ್ಟ್ ಇನ್ ಪೊಸಿಷನ್ ಟೈಮ್ ಗ್ರಾಫ್. ಗಮನ ಇಟ್ಕೊಳ್ಳಿ, ಇವುಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಆಕ್ಚುಲಿ ನಿಮ್ ಶುರು ಇದೇ ನಿಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. 0 ಇಂದ ಇರಂಗಿಲ್ಲ. ಯಾಕೆ ಅಂದ್ರೆ ಡಿಸ್ಟೆನ್ಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್ ಅನ್ನೋ ಅರ್ಥದಲ್ಲಿ, ಕ್ಷಮಿಸಿ, ಡಿಸ್ಟೆನ್ಸ್ ಕ್ಯಾನ್ ನೆವರ್ ಬಿ 0 ಅನ್ನುವ ಅರ್ಥದಲ್ಲಿ ನಾವು ಇಲ್ಲಿಂದ ಶುರು ಮಾಡ್ಕೊಳ್ತೇವೆ. ನೆಕ್ಸ್ಟ್ ನೋಡಿ, ಸೊ ಹಾಗಾಗಿ ಪೊಸಿಷನ್ ಟೈಮ್ ಗ್ರಾಫ್ ಎಲ್ಲ ಇಲ್ಲಿಂದ ಶುರು ಆಗುತ್ತೆ. ಒಂದು ವ್ಯಾಲ್ಯೂ ಆಫ್ ಎಕ್ಸ್ ನಾಟ್ ಅನ್ನೋದು ನಮ್ಮ ಆರಿಜಿನ್ ಅನ್ನಂಗೆ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಫಾರ್ ಯೂನಿಫಾರ್ಮ್ ಮೋಷನ್. ಏನು ಯೂನಿಫಾರ್ಮ್ ಮೋಷನ್? ಈಕ್ವಲ್ ಡಿಸ್ಟೆನ್ಸಸ್ ಕವರೇಜಸ್ ಇನ್ ಈಕ್ವಲ್ ಇಂಟರ್ವಲ್ ಟೈಮ್. ಅಂದ್ರೆ ಯೂನಿಫಾರ್ಮ್ ವೆಲಾಸಿಟಿ ಅನ್ರಿ ಅಥವಾ ಕಾನ್ಸ್ಟಂಟ್ ವೆಲಾಸಿಟಿ ಅನ್ರಿ. ನೋಡಿ, ಅದು ಹೇಗಿರುತ್ತೆ, ಈಕ್ವಲ್ ವೆಲಾಸಿಟಿ ಚೇಂಜಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇಲ್ಲಿ ನೀವು ಆಂಗಲ್ ಅನ್ನ ನೋಡಿ. ಸೊ ಇದಕ್ಕೆ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್ ಹಾಕಿದ್ರೆ ಇದು ಕೂಡ ಎಕ್ಸ್ ಆಕ್ಸಿಸ್ ರೀತಿನೇ ಕೆಲಸ ಮಾಡುತ್ತೆ. ಇಲ್ಲಿದೆ ಥೀಟಾ, ಕರೆಕ್ಟಾ? ಸೊ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಿರ್ಮಿಸೋಣ. ಇದಕ್ಕೆ ಎಕ್ಸ್ ನಾಟ್ ಅನ್ನೋಣ, ಇದಕ್ಕೊಂದು ಹೆಸರು ಹೇಳಿದ ಎ ಬಿ ಮತ್ತು ಓ ಅಂತ. ಸೊ ಈಗ ಹೇಳಿ, ಸ್ಲೋಪ್ ಅನ್ನೋದು ಏನಿದೆ, ಸ್ಲೋಪ್ ಅನ್ನೋದು ಟ್ಯಾನ್ ಥೀಟಾ ಇದೆ. ಇನ್ನು ಟ್ಯಾನ್ ಥೀಟಾ ಏನಿದೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಇದೆ. ಅಂದ್ರೆ ಎ ಬಿ ಡಿವೈಡೆಡ್ ಬೈ ಓ ಎ ಇದೆ. ಸೊ ಇದು ಏನನ್ನ ಕೊಡುತ್ತೆ, ವೆಲಾಸಿಟಿ. ಹೀಗೆ ನೀವು ಕಂಡುಹಿಡಿಬಹುದು. ಓಕೆ, ಸೊ ವಾಟ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಡಿಸ್ಕ್ರೈಬಿಂಗ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಕಾನ್ಸ್ಟಂಟ್ ವೆಲಾಸಿಟಿ ಅನ್ಕೊಳ್ಳಿ, ಇಲ್ಲ ಯೂನಿಫಾರ್ಮ್ ವೆಲಾಸಿಟಿ. ಅಲ್ಲಿ ಏನಿದೆ, ದ ಸ್ಲೋಪ್ ಈಸ್ ವಾಟ್ ಕಾನ್ಸ್ಟಂಟ್. ಯಾವಾಗ ಸ್ಲೋಪ್ ಕಾನ್ಸ್ಟಂಟ್ ಇದೆ, ಇದನ್ನ ಎಷ್ಟು ಉದ್ದ ಬೇಕಾದ್ರೂ ಬೆಳೆಸಬಹುದು, ಆದ್ರೆ ಯಾವುದು ಚೇಂಜ್ ಆಗೋದಿಲ್ಲ, ಕೋನ ಆಂಗಲ್ ಚೇಂಜ್ ಆಗೋದಿಲ್ಲ. ಹಾಗಾಗಿ ಸ್ಲೋಪ್ ಮಾತ್ರ ಕಾನ್ಸ್ಟಂಟ್ ಇರುತ್ತೆ. ಯಾವ ಟೈಪ್ ಆಫ್ ಮೋಷನ್ ಗೆ, ಯೂನಿಫಾರ್ಮ್ ಮೋಷನ್. ಈಗ ಯೂನಿಫಾರ್ಮ್ ಮೋಷನ್ ಅನ್ನ ಬಾಡಿ ಎಕ್ಸಿಕ್ಯೂಟ್ ಮಾಡಿದಾಗ ಪೊಸಿಷನ್ ಟೈಮ್ ಗ್ರಾಫ್ ಹೀಗೆ ಹೇಳ್ತೀರಾ. ಸಪೋಸ್ ಯೂನಿಫಾರ್ಮ್ ಮೋಷನ್ ಇಲ್ಲ, ನಾನ್ ಯೂನಿಫಾರ್ಮ್ ಮೋಷನ್ ಇದೆ, ಅಂದ್ರೆ ವೆಲಾಸಿಟಿ ಕ್ಷಮಿಸಿ ಅನ್ಈಕ್ವಲ್ ಡಿಸ್ಟೆನ್ಸಸ್ ಆರ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅವಾಗ ಏನಾಗುತ್ತೆ, ಈ ವೆಲಾಸಿಟಿ ಬದಲಾಯಿಸ್ತಾ ಹೋಗುತ್ತೆ. ಸೊ ಯಾವಾಗ ವೆಲಾಸಿಟಿ ಬದಲಾಯಿಸುತ್ತೆ ಅವಾಗ ಏನು ಪ್ರೊಡ್ಯೂಸ್ ಆಗುತ್ತೆ, ನೆನಪಿದೆಯಾ ತಾನೆ? ಪಾರ್ಟಿಕಲ್ ಈಸ್ ಸೆಟ್ ಟು ಹ್ಯಾವ್ ವಾಟ್ ಆನ್ ಎಕ್ಸಲರೇಷನ್. ನೆನ್ಪು ಮಾಡ್ಕೊಳ್ಳಿ, ಯಾವಾಗಲೂ ಎಕ್ಸಲರೇಷನ್ ಅನ್ನುವ ಕಾನ್ಸೆಪ್ಟ್ ಯಾವಾಗ ಬರುತ್ತೆ, ವೆಲಾಸಿಟಿ ಚೇಂಜಸ್. ಆದ್ರೆ ವೆಲಾಸಿಟಿ ಚೇಂಜಸ್ ಹೇಗಾಗುತ್ತೆ, ಡಿಸ್ಟೆನ್ಸ್ ಚೇಂಜಸ್ ಆಗಲಿ, ಡಿಸ್ಪ್ಲೇಸ್ಮೆಂಟ್ ಚೇಂಜಸ್ ಲಿಂದ ವೆಲಾಸಿಟಿ ಚೇಂಜಸ್ ಏರ್ಪಡುತ್ತೆ. ಯಾವಾಗ ವೆಲಾಸಿಟಿ ಚೇಂಜಸ್ ಏರ್ಪಡುತ್ತೋ ಅವಾಗ ಎಕ್ಸಲರೇಷನ್ ಕೂಡ ಬರುತ್ತೆ. ಈಗ ನೆಕ್ಸ್ಟ್ ಟೈಪ್ ಆಫ್ ಮೋಷನ್ ನೋಡೋಣ, ಪೊಸಿಷನ್ ಟೈಮ್ ಗ್ರಾಫ್. ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್. ಯೂನಿಫಾರ್ಮ್ ಎಕ್ಸಲರೇಷನ್ ನೋಡಿ ಹೇಗಿರುತ್ತೆ, ಪೊಸಿಷನ್ ಟೈಮ್ ಗ್ರಾಫ್ ಆನ್ ಯೂನಿಫಾರ್ಮ್ ಎಕ್ಸಲರೇಷನ್. ಇದು ಟೈಮ್ ಇದೆ, ಇದು ಪೊಸಿಷನ್ ಇದೆ. ಸೊ ಹೌ ದ ಪೊಸಿಷನ್ ಟೈಮ್ ಗ್ರಾಫ್ ವಿಲ್ ಬಿ ಫಾರ್ ಯೂನಿಫಾರ್ಮ್ ಎಕ್ಸಲರೇಷನ್. ನೋಡಿ, ಈಗ ಯಾವುದೇ ಇದರಲ್ಲಿ ನೀವೊಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ತಿಳ್ಕೊಳ್ಳಿ, ಅವಾಗ ಒಂದು ಆಂಗಲ್ ಸಿಗುತ್ತೆ.
ಇಲ್ಲೂ ಕೂಡ ಸ್ಟ್ರೈಟ್ ಲೈನ್ ತಗೊಳ್ಳಿ, ಇಲ್ಲೊಂದು ಆಂಗಲ್ ಸಿಗುತ್ತೆ. ಸೊ ಇದಕ್ಕೆ θ1 ಅನ್ನೋಣ, ಇದಕ್ಕೆ θ2 ಎರಡು ಪೊಸಿಷನ್ಸ್ ಆಗುತ್ತೆ ನೋಡಿ. ಸೊ ಇಲ್ಲಿ ಕೂಡ ಸ್ಲೋಪ್ ಸಿಗುತ್ತಲ್ಲ, ಸ್ಲೋಪ್ ಗಿವ್ಸ್ ಯು ವಾಟ್ ವೆಲಾಸಿಟಿ. ಈ ವೆಲಾಸಿಟಿ ಹೇಗೆ ಬರುತ್ತೆ? ದಿಸ್ ಇಸ್ ವಾಟ್ ದ ವೆಲಾಸಿಟಿ ಇಸ್ ds/dt ಇದೆ. ಆದ್ರೆ ಪ್ರತಿ ಕ್ಷಣ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ಲೋಪ್ ಸಿಕ್ಕಿದೆ, ಇಲ್ಲೊಂದು ಸ್ಲೋಪ್ ಸಿಕ್ಕಿದೆ. ಬಟ್ ಇಲ್ಲಿ θ1 ಏನಿದೆ ಕಡಿಮೆ ಇದೆ, ಇಲ್ಲಿ θ2 ಏನಿದೆ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ವೆಲಾಸಿಟಿ ಸ್ಲೋಪ್ ಏನಿದೆ ಇನ್ಕ್ರೀಸಿಂಗ್ ಇದೆ. ಯಾವಾಗ ವೆಲಾಸಿಟಿ ಸ್ಲೋಪ್ ಇನ್ಕ್ರೀಸಿಂಗ್ ಇದೆ ಅಂದ್ರೆ ವೆಲಾಸಿಟಿ ಇನ್ಕ್ರೀಸಿಂಗ್ ಇದೆ, ಅಥವಾ ವೆಲಾಸಿಟಿ ಚೇಂಜಸ್ ಒಳಪಡ್ತಾ ಇದೆ. ಯಾವಾಗ ವೆಲಾಸಿಟಿ ಚೇಂಜಸ್ ಒಳಪಡ್ತಾ ಇದೆ ಅಂದ್ರೆ ಏನನ್ನ ಆಬ್ಜೆಕ್ಟ್ ಹೊಂದಿದೆ ಅಂತ ಹೇಳ್ಬೋದು? ಎಕ್ಸಲರೇಷನ್. ಇಲ್ಲೇನಿದೆ ds/dt ಏನಾಗ್ತಾ ಇದೆ? ಇನ್ಕ್ರೀಸಿಂಗ್ ಇದೆ. ಅಬ್ಸರ್ವ್ ಮಾಡ್ತಾ ಇದ್ರೆ, ವಾಟ್ ಈಸ್ ಎ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ performing uniform acceleration? This is the graph. What is shown over here? ಏನ್ ತೋರಿಸಿದ್ದೀವಿ ಇಲ್ಲಿ? ಈ ಇನ್ಸ್ಟಂಟ್ ನಲ್ಲಿ θ1 is the slope ಅಥವಾ ವೆಲಾಸಿಟಿ ಇದೆ. ಈ ಇನ್ಸ್ಟಂಟ್ ನಲ್ಲಿ θ2 is the slope, ಅಲ್ಲೊಂದು ವೆಲಾಸಿಟಿ ಇದೆ. ಆದ್ರೆ ಯಾವುದಕ್ಕೂ ವೆಲಾಸಿಟಿ ವ್ಯಾಲ್ಯೂ ಜಾಸ್ತಿ ಇದೆ θ2 ಡಿಸ್ಕ್ರೈಬ್ ಮಾಡಿರುವ ಆಂಗಲ್ ನಲ್ಲಿ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ಗ್ರಾಫಿಕ್ ಉಂಟ ನೀವು ಹೊರಟ್ರಿ ಅಂದ್ರೆ ವೆಲಾಸಿಟಿ ಏನಿದೆ ಇನ್ಕ್ರೀಸಿಂಗ್ ಇದೆ, ಅದರ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ, ಅಂದ್ರೆ acceleration of produce ಆಗಿದೆ. So this is the position time graph for particle executing what? Uniform acceleration. Observe ಮಾಡ್ಕೊಳ್ಳಿ. Next one, position time graph for uniform retardation. ಯಾವಾಗ ನೀವು ಇನ್ಕ್ರೀಸಿಂಗ್ ಹೇಳಿದ್ದೀರಾ ಅಂದ್ರೆ ನಂತರ ಡಿಕ್ರೀಸಿಂಗ್ ಹೇಳ್ಬೋದಲ್ಲ. ನೋಡಿ ಹೀಗೆ position time graph for uniform ನೋಡಿ retardation ಏನು ಯೂನಿಫಾರ್ಮ್ ರಿಟಾರ್ಡೇಷನ್ ಅಂದ್ರೇನು? if velocity changes are decreasing with the time, position time graph for uniform retardation. ನೋಡಿ ಇದು ಹೇಗೆ ಕಾಣಿಸುತ್ತೆ? ಸೊ ಇದು ಟೈಮ್ ಆಕ್ಸಿಸ್ ಇದೆ, ಇದು ಪೊಸಿಷನ್ ಆಕ್ಸಿಸ್. ನಿಮ್ಮ ಡಿಕ್ರೀಸಿಂಗ್ ಎಕ್ಸಲರೇಷನ್ ಹೀಗೆ ಬರುತ್ತೆ. ಸೊ ಬೇಕಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇದು ಲೀನಿಯರ್ ಪಾರ್ಟ್ ಆಫ್ ಇದನ್ನ ನೋಡಿ. ನೋಡಿ ಕೋನ ಸಮಯ ಕಡಿಮೆ ಆಯ್ತು, ಇಲ್ಲೊಂದು ಕೋನ ಇದೆ, ಇಲ್ಲೊಂದು ಕೋನ ಇದೆ, ಟ್ಯಾಂಜೆಂಟ್ ಹಾಕಿದ್ರೆ ಭಾವಿಸಿ. ಇಲ್ಲಿ θ2 ಇದೆ, ಇಲ್ಲಿ θ1 ಇದೆ. ಯಾವಾಗ ನೀವು ಪಾರ್ಟಿಕಲ್ ಏನಿದೆ ಯೂನಿಫಾರ್ಮ್ ರಿಟಾರ್ಡೇಷನ್ ಮಾಡ್ತಾ ಇದೆ ಅಂದ್ರೆ ಡಿಫರೆಂಟ್ ಇನ್ಸ್ಟಂಟ್ಸ್ ನಲ್ಲಿ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ವಿ. ಈ ಇನ್ಸ್ಟಂಟ್ ಆಫ್ ಟೈಮ್ ನಲ್ಲಿ ಸ್ಲೋಪ್ θ1 ಆಗಿ ಸಿಕ್ಕಿದೆ, ಈ ಇನ್ಸ್ಟಂಟ್ ಆಫ್ ಟೈಮ್ ನಲ್ಲಿ ಸ್ಲೋಪ್ θ2 ಆಗಿ ಸಿಕ್ಕಿದೆ. ಬಟ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಯಾವುದು ಜಾಸ್ತಿ ಇದೆ? ಇಲ್ಲಿ θ1 θ2 ಗಿಂತ ಜಾಸ್ತಿ ಇದೆ. ಅಂದ್ರೆ ಸ್ಲೋಪ್ ಅಂದ್ರೆ ವೆಲಾಸಿಟಿ ಅಂದ್ರೆ instantaneous values ಇದೆ, rate of change of displacement is decreasing ಇದೆ, ನೆಗೆಟಿವ್ ಇದೆ. ಇದನ್ನ ಏನ್ ಹೇಳೋದು? ಡಿಕ್ರೀಸಿಂಗ್. ಸರಿನಾ? ಸೊ position time graph for a particle describing what type of motion? Uniform retardation. What you are seeing over here, as the particle, as the object performs uniform retardation, just see what is happening to the slope value. It is goes on decreasing. Slope means what? An angle made by either graph with time axis or a tangent drawn to the graph with time axis. That is what is happening. It is decreasing. So ನೋಡಿ, ಇಷ್ಟು ಕಾನ್ಸೆಪ್ಟ್ಸ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ನೋಡಿ. ಇವು ಸ್ಪೆಷಲಿ ಆಬ್ಜೆಕ್ಟಿವ್ ಇಂಟರಾಕ್ಷನ್ಸ್ ಗಳಲ್ಲಿ ಇವುಗಳ ಬಗ್ಗೆ ಹೆಚ್ಚು ಲಕ್ಷ್ಯ ಇಟ್ಟುಕೊಳ್ಳಿ. ನಿಮ್ಮ ಆಬ್ಜೆಕ್ಟಿವ್ ಗಳ ಚರ್ಚೆ ಮಾಡುವಾಗ ಈ ನೇಚರ್ ಆಫ್ ಗ್ರಾಫ್ ಅನ್ನ ಮನನ ಮಾಡಿ ಇಟ್ಟುಕೊಳ್ಳಿ. ನೇಚರ್ ಆಫ್ ಗ್ರಾಫ್ ಅಂದ್ರೆ ಹೇಗೆ? ಬಾಡಿ ರೆಸ್ಟ್ ನಲ್ಲಿದ್ದಾಗ ಪೊಸಿಷನ್ ಟೈಮ್ ಗ್ರಾಫಿನ ನೇಚರ್ ಹೇಗಿದೆ, ಯೂನಿಫಾರ್ಮ್ ಎಕ್ಸಲರೇಷನ್ ನಲ್ಲಿ ಪೊಸಿಷನ್ ಟೈಮ್ ಗ್ರಾಫಿನ ನೇಚರ್ ಹೇಗಿದೆ, ನಾನ್ ಯೂನಿಫಾರ್ಮ್ ಕ್ಷಮಿಸಿ ಯೂನಿಫಾರ್ಮ್ ರಿಟಾರ್ಡೇಷನ್ ನಲ್ಲಿ ಪೊಸಿಷನ್ ಟೈಮ್ ಗ್ರಾಫಿನ ನೇಚರ್ ಹೇಗಿದೆ. ಸೊ ನೋಡಿ, ಇದನ್ನ ಹೊರತುಪಡಿಸಿ
ಕೆಲವು ಗ್ರಾಫ್ಗಳ ಮೇಲೆ ನಿಮಗೆ ಕಮೆಂಟ್ಸ್ ಮಾಡಿ ಅಂತ ಕೂಡ ಕೇಳ್ತಾರೆ. ನಿಮ್ಮ NCERT ಟೆಕ್ಸ್ಟ್ ನಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೆಲವು ಗ್ರಾಫ್ಸ್ ಗಳನ್ನ ಹಾಕಿ ಈ ಗ್ರಾಫ್ಗಳನ್ನ ಅನಲೈಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಂಥದ್ದೊಂದು ಗ್ರಾಫ್ ಅನ್ನು ನೋಡೋಣ. ನೋಡಿ, ಮೊದಲನೇ ಕಾನ್ಸೆಪ್ಟ್ ಇದು ಬರೀ CET-ಗೆ. ನೋಡಿ, ಇದೊಂದು ಗ್ರಾಫ್ ಹಾಕಿದ್ದಾರೆ. ಇದು ನಿಮ್ಮ NCERT-ಯಲ್ಲಿ ಇರೋದು. ಸೊ ಈ ರೀತಿ ಗ್ರಾಫ್ ಹಾಕಿದ್ದಾರೆ. ಇದ್ರ ಮೇಲೆ ಕಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಈ ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಿ. ಏನ್ ಕಾಣಿಸ್ತಾ ಇದೆ? ಇಲ್ಲಿ ಟೈಮ್ ಅನ್ನೋದು ಒಂದೇ ಆಗಿದೆ, ಆದ್ರೆ ಪೊಸಿಷನ್ಸ್ ಏನಿದೆ ಬೇರೆ ಬೇರೆ. ಜಸ್ಟ್ ಸೊ ಇದಕ್ಕೊಂದು ಪೊಸಿಷನ್ ಎಷ್ಟು ಬರೋಣ, ಇದಕ್ಕೊಂದು ಪೊಸಿಷನ್ ಎಷ್ಟು ಬರೋಣ. ಸೊ ಟೈಮ್ ಅನ್ನೋದು ಒಂದೇ ಇದೆ, ಆದ್ರೆ ಪೊಸಿಷನ್ಸ್ ಒಂದೇ ಟೈಮ್ ನಲ್ಲಿ ಎರಡು ಪೊಸಿಷನ್ಸ್ ಅನ್ನ ಒಂದು ಆಬ್ಜೆಕ್ಟ್ ಹೊಂದಬಹುದಾ? ಸಾಧ್ಯನೇ ಇಲ್ಲ. ನೀವು ಒಂದೇ ಸಮಯದಲ್ಲಿ ಎರಡು ಸ್ಥಳಗಳಲ್ಲಿ ಕಾಣಿಸಬೇಕು. ಇದೇ ಟೈಮ್ ಒಳಗೆ ಗುಲ್ಬರ್ಗಾಗೂ ಕಾಣಿಸಬೇಕು, ಬ್ಯಾಂಗ್ಳೂರ್ನಾಗೂ ಕಾಣಿಸಬೇಕು. ಸಾಧ್ಯ ಇದೆಯಾ? ಸಾಧ್ಯ ಇದೆ, ಡಬಲ್ ರೋಲ್ ಮಾಡಿದ್ರೆ. ಆದ್ರೆ ನಿಮಗೆ ಕೊಟ್ಟಿರೋದು, ದೇವರು ಕೊಟ್ಟಿರೋದು ಒಂದೇ ಶರೀರ. ಸೊ ಹಾಗೆ ಪ್ರತಿಯೊಂದು ವಸ್ತುಗಳಿಗೆ ಒಂದು ಸಮಯದಲ್ಲಿ ಒಂದು ಸ್ಥಾನವನ್ನು ಮಾತ್ರ ಆಕ್ರಮಿಸಿಕೊಳ್ಳಬಲ್ಲವು, ಎರಡು ಸ್ಥಾನ ಆಗುವುದು. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ನೋಡಿ, ಇಲ್ಲಿ ನೀವು ಆ ಗ್ರಾಫ್ ಅನ್ನ ವಿಸ್ತರಿಸಿ ಟೈಮ್ ಆಕ್ಸಿಸ್ ತಂದಾಗ ಇಲ್ಲಿ ಸ್ಲೋಪ್ ನೋಡಿ, ಇದೇನಿದೆ ಸ್ಲೋಪ್ ಅಂದ್ರೆ ಥೀಟಾ ಏನಿದೆ 90 ಡಿಗ್ರಿ. 90 ಡಿಗ್ರಿ ಇದ್ದಾಗ ಸ್ಲೋಪ್ ಏನಾಗುತ್ತೆ? ಆಕ್ಚುಲಿ ಸ್ಲೋಪ್ ಏನನ್ನ ಕೊಡುತ್ತೆ? ಟ್ಯಾನ್ ಆಫ್ 90 ಡಿಗ್ರಿ. 90 ಟ್ಯಾನ್ ಆಫ್ 90 ಡಿಗ್ರಿ ಏನಿದೆ? ಇನ್ಫಿನಿಟಿ. ನಾವು ಇನ್ಫೈನೈಟ್ ವೆಲಾಸಿಟಿನ ವಸ್ತುವಿಗೆ ಕೊಡ್ಲಿಕ್ಕಾಗತ್ತೆ? ಕೊಡ್ಬೋದೇನೋ. ಇನ್ಫಿನಿಟಿ ಅಂದ್ರೆ ಏನು, ಎಷ್ಟಂತ ಕೊಡ್ತೀರಾ? ಈಗ ನೀವು ಯಾವ್ದೋ ಒಂದು ಅಂಗಡಿಗೆ ಹೋಗಿ ಅವನ ಅಂಗಡಿಯವನು ಕೇಳ್ತಾನೆ, ಸರ್ ಏನ್ ಬೇಕು, ಏನಾದ್ರು ಕೊಡಿ ಅಂದ್ರೆ ಒಂದೇನಾದ್ರು ರೀಸನ್ ಏನಾದ್ರು ಬೇಕಲ್ಲ, ಆಬ್ಜೆಕ್ಟಿನ ಹೆಸರು ಬೇಕಲ್ಲ. ಇಲ್ಲಿ ನೋಡಿ, ನಾ ಹೇಳ್ತೇನೆ ಆಬ್ಜೆಕ್ಟಿಗೆ ಇನ್ಫೈನೈಟ್ ವೆಲಾಸಿಟಿ ಕೊಡಿ. ಈ ರೀತಿ ಹೇಳೋದು ಅರ್ಥಹೀನ ಆಗುತ್ತೆ. ಅಂದ್ರೆ ಇದು ಗ್ರಾಫ್, ಪೊಸಿಷನ್ ಟೈಪ್ ಗ್ರಾಫ್ ನಾಟ್ ಪಾಸಿಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಯಾಕೆ ಇಂಥ ಗ್ರಾಫ್ಗಳು ಪೊಸಿಷನ್ ಟೈಪ್ ಗ್ರಾಫ್ ನಲ್ಲಿ ಆಗೋದಿಲ್ಲ ಅಂದ್ರೆ, ಯು ಕೆನಾಟ್ ಗಿವ್ ಎ ಬಾಡಿ ಆನ್ ಇನ್ಫೈನೈಟ್ ವೆಲಾಸಿಟಿ. ಇನ್ಫೈನೈಟ್ ವೆಲಾಸಿಟಿ ಅನ್ನ ನಾವು ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ದೇರ್ಫೋರ್ ಇಟ್ ಈಸ್ ನಾಟ್ ಪಾಸಿಬಲ್. ನೋಡಿ, ಬಿಕಾಸ್ ವಿ ಕೆನಾಟ್ ಗಿವ್. ಯಾಕೆ ಅಂದ್ರೆ we cannot give infinite velocity to the object. ನೋಡಿ, ಇಂಥ ಪ್ರಶ್ನೆಗಳನ್ನು ಕೂಡ ನಿಮ್ಮ ಗಮನದಲ್ಲಿ ಇರಿ. ಇದು ಒಂದು ಕಾನ್ಸೆಪ್ಟ್ ನೋಡಿ. ಈಗ ಇದನ್ನು ನೋಡಿ, ಸೊ ಇನ್ನೊಂದು ಗ್ರಾಫ್ ಕೂಡ ನಿಮ್ಮ ಚರ್ಚೆಯಲ್ಲಿ ಬಂದಿದೆ. ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ಎಸ್ ಅಂತ ಹೀಗೊಂದು ಗ್ರಾಫ್ ತೋರಿಸಿದ್ದಾರೆ. ಕಮೆಂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಏನ್ ಕಮೆಂಟ್ ಮಾಡ್ತೀರಾ? ನೋಡಿ, ಇಲ್ಲಿ ಒಂದೇ ಸಮಯದಲ್ಲಿ ಎರಡು ಪೊಸಿಷನ್ಸ್ ಗಳನ್ನ ಇದು ತೋರಿಸಿದ್ದಾರೆ. Why it is not possible? Because a particle cannot be seen at two positions in the same time. It is not possible because ನೋಡಿ, it is not possible because a body cannot have two positions in the same time. ನೋಡಿ, ಇಂಥ ಚರ್ಚೆಗಳನ್ನು ಸ್ವಲ್ಪ ಲಕ್ಷ್ಯದಲ್ಲಿಡಿ. Your body cannot have two positions in the same time. ನಮಸ್ತಾ ಇದ್ದೀರಾ? ನಾಟ್ ಪಾಸಿಬಲ್. ಇದು ಯಾಕೆ ಪಾಸಿಬಲ್ ಇಲ್ಲ? ನಾವು ಪಾರ್ಟಿಕಲ್ಗೆ ಅಥವಾ ಬಾಡಿಗೆ ಇನ್ಫೈನೈಟ್ ವೆಲಾಸಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇದು ಯಾಕೆ ಪಾಸಿಬಲ್ ಇಲ್ಲ? ಒಂದೇ ಸಮಯದಲ್ಲಿ ಪಾರ್ಟಿಕಲ್ ಎರಡು ಪೊಸಿಷನ್ಸ್ ನಲ್ಲಿ ಕಾಣ ಸಿಗುವುದಿಲ್ಲ. ನೋಡಿ, ಇನ್ನೊಂದು ಗ್ರಾಫ್ ಕೂಡ ಹಾಕಿ ನಿಮಗೆ ಕಮೆಂಟ್ಸ್ ಕೇಳಿದ್ದಾರೆ. ಸೊ ನೋಡಿ, ಈ ಗ್ರಾಫಿನ ಕಮೆಂಟ್ ಅನ್ನ ಹೇಳಿ ಏನ್ ನೋಡ್ತಾ ಇದ್ದೀರಾ? ಇಲ್ಲಿ ಗ್ರಾಫ್ ಒಳಗೆ ಟೈಮ್ ಹೆಚ್ಚಾದಂಗೆಲ್ಲ ಡಿಸ್ಟೆನ್ಸ್ ಕಡಿಮೆ ಆಗಿದೆ. ನೆನ್ಪು ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಡಿಕ್ರೀಸ್ ಆಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ? ಬಿಕಾಸ್
ನೋಡಿ ನಿಮ್ಮ ಹಳೆ ಕಾನ್ಸೆಪ್ಟ್, ಬಿಕಾಸ್ ಡಿಸ್ಟೆನ್ಸ್ ನೆವರ್ ಡಿಕ್ರೀಸಸ್. ನೋಡಿ ಹೀಗೆ ನಿಮ್ಮ ಪೊಸಿಷನ್ ಟೈಮ್ ಗ್ರಾಫ್ ಆರ್ಟಿಕಲ್ ಅನ್ನ ನೀವು ಅಧ್ಯಯನಕ್ಕೆ ಬಳಸ್ಕೋಬಹುದು. ನೋಡಿ ಈ ವಿಡಿಯೋಸ್ ನಲ್ಲಿ ನಿಮಗೆ ಅಸೈನ್ಮೆಂಟ್ ಕ್ವೆಶ್ಚನ್ಸ್ ಕೂಡ ಕೊಡಲಾಗಿದೆ. ಅವುಗಳನ್ನ ಕೂಡ ನಿಮ್ಮ ನೋಟ್ಸ್ ಗಳನ್ನ ರೆಫರ್ ಮಾಡಿ ಆನ್ಸರ್ಸ್ ಗಳನ್ನ ತಯಾರು ಮಾಡಿಕೊಂಡು ಇಟ್ಕೊಳ್ಳಿ. ಓಕೆನಾ? ಓಕೆ ಸ್ಟೂಡೆಂಟ್ಸ್.